ಹಾಯ್ ಹಲೋ ನಮಸ್ತೆ. ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ತುಂಬ ಟೇಸ್ಟಿಯಾಗಿರುವಂತಹ ಕೈಮಾ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಅದಂತೂ ತುಂಬ ಈಸಿ ಮನೇಲಿ ಮಾಡೋವಂಥದ್ದು. ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಕಾದ್ಮೇಲೆ ಚಕ್ಕೆ ಲವಂಗನ ಹಾಕ್ಕೊಂಡು ಜಜ್ಜಿರೋಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಅದಕ್ಕೆ ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ನಂತರ ಅದು ಒಳ್ಳೆ ಅರೋಮಾ ಬರುತ್ತೆ. ಅದ ನಂತರ ಆ ಒಳ್ಳೆ ಅರೋಮಾ ಬರೋವರೆಗೂ ಕೂಡ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅದು ಸೀದಿಸ್ಬಾರ್ದು, ಸೀದಿಸ್ಬಿಟ್ರೆ ಬೇರೆ ಟೇಸ್ಟ್ ಆಗಿಬಿಡುತ್ತೆ. ಅದರಿಂದ ತುಂಬ ಹುಷಾರಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನಂತರ ಸಣ್ಣಗೆ ಹೆಚ್ಚಿರುವಂತಹ ದೊಡ್ಡ ಗಾತ್ರದ 3 ಈರುಳ್ಳಿಯನ್ನು ನಾನು ಹಾಕೋತಾ ಇದ್ದೀನಿ. ಇದಕ್ಕೆ ಎಷ್ಟು ಈರುಳ್ಳಿ ಆ್ಯಡ್ ಮಾಡ್ತೀರೋ ಅಷ್ಟು ಟೇಸ್ಟಾಗಿರುತ್ತೆ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಬನ್ನಿ. ನಂತರದಲ್ಲಿ ಇದು ಚೆನ್ನಾಗಿ ಫ್ರೈ ಆದಾಗ ಅದು ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ. 2 ದೊಡ್ಡ ಗಾತ್ರದ ಹುಳಿ ಟೊಮೆಟೊನ ನಾನು ಚೆನ್ನಾಗಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಬೇಕಾದರೆ ನೀವು ಪೇಸ್ಟ್ ಕೂಡ ಮಾಡಿ ಹಾಕೋಬೋದು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಹೇಗೆ ಅಂದರೆ ಎಣ್ಣೆ ಮೇಲೆ ಬರೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಕೈ ಬಿಡದ ಹಾಗೆ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಬ್ಯಾಚುಲರ್ಸು ಹೊಸ್ದಾಗಿ ಮಾಡ್ತಿರೋ ಅಂಥವ್ರು ಭಯ ಪಡ್ಕೋಬೇಡಿ, ಇದರಿಂದ ಏನಾಗಲ್ಲ. ಆರಾಮಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಂತರ ಅದಕ್ಕೆ ಚಿಲ್ಲಿ ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ನೀವು ಆ್ಯಡ್ ಮಾಡ್ಕೋಬೋದು. ನಂತರ ಗರಂ ಮಸಾಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಇವೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಹೊಂದಿಕೆ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಅದನ್ನು ಫ್ರೈ ಮಾಡಿದಾಗಲೇ, ಯಾವುದೇ ಮಸಾಲೆಗಳಾಗಲಿ ಚೆನ್ನಾಗಿ ಫ್ರೈ ಮಾಡಿದಾಗಲೇ ಫ್ರೆಂಡ್ಸ್ ಅದರ ರುಚಿ ತುಂಬ ಹೆಚ್ಚುತ್ತೆ. ಸ್ವಲ್ಪ ಫ್ರೈ ಮಾಡೋದು ಅಡುಗೆ ಮಾಡಿಬಿಟ್ರೆ ಖಂಡಿತವಾಗೂ ರುಚಿ ಅಂತೂ ಖಂಡಿತ ಬರಲ್ಲ. ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ನಿಮಗೆ ಅದರ ಆರೋಮ ನಿಮಗೆ ಗೊತ್ತಾಗುತ್ತೆ. ಹಸಿ ವಾಸನೆ ಹೋಗಿ ಅದು ಬೆಂದಿರೋವಂತಹ ವಾಸನೆ ನಿಮಗೆ ಬರುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಬೇಗ ಅದು ಫ್ರೈ ಆಗುತ್ತೆ ಮತ್ತು ಬೇಗ ಮೆತ್ತಿಗೆ ಕೂಡ ಆಗುತ್ತೆ ಟೊಮೆಟೊ ಈರುಳ್ಳಿ ಕೂಡ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಕ್ಲೀನಾಗಿ ತೊಳೆದಿಟ್ಕೊಂಡು ಅದನ್ನು ರುಬ್ಬಿರೋ ಅಂತಹ ನಾನು ಕೈಮಾನ ಹಾಕೋತಾ ಇದ್ದೀನಿ. ನಾನು ಇಲ್ಲಿ ಹಾಕೋತಾ ಇರೋದು ಚಿಕನ್ ಕೈಮಾ ಬಳಸ್ತಾ ಇರೋದು. ನಾನು ಇಲ್ಲಿ ಚೆನ್ನಾಗಿ ತೊಳೆದು ಅದನ್ನು ನುಣ್ಣಗೆ ರುಬ್ಬಿ ಅಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡಿ. ಬೇಯೋಕ್ಕೆ ಬಿಟ್ಟ ನಂತರ ಅದು ಚೆನ್ನಾಗಿ ಫ್ರೈ ಆಗಬೇಕು. ತಕ್ಷಣವೇ ನೀರು ಹಾಕೋಕ್ಕಂತೂ ಹೋಗಬೇಡಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ನಿಮಗೆ ಅದರ ಆರೋಮ ನಿಮಗೆ ಗೊತ್ತಾಗುತ್ತೆ. ನಂತರ ಫ್ರೈ ಮಾಡಿದ ನಂತರ ನಿಮಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಸೇಮ್ ಹೋಟೆಲಲ್ಲಿ ಯಾವ ರೀತಿ ಚಿಕನ್ ಕೈಮಾ ಗೊಜ್ಜು ಸಿಗುತ್ತೋ ಅದೇ ರೀತಿ ಟೇಸ್ಟ್ಫುಲ್ಲಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಟ್ರೈ ಮಾಡಿ, ಇದಕ್ಕೆ ಫಿದ್ದಾಗಿ ಹೋಗ್ತೀರಾ. ಈ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ನೆಕ್ಸ್ಟ್ ವಿಡಿಯೋವರೆಗೂ ಟೇಕ್ ಕೇರ್, ಬಾಯ್.